ನಮಸ್ತೆ ವೀಕ್ಷಕರೇ. ನಮಗೆ ಮನೆಯಲ್ಲಿ ಸುಮಾರು ಹಿಂದಿನ ಕಾಲದಲ್ಲೆಲ್ಲ ಕೂಡು ಕುಟುಂಬ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದಿನದ ಬಳಕೆಗಾಗಿ ನಮ್ಮೆಲ್ಲರ ಅಗತ್ಯಗಳಿಗಾಗಿ ನಾವು ವಿವಿಧ ಉತ್ಪನ್ನಗಳನ್ನು ಮನೆಯಲ್ಲೇ ತಯಾರಿಸ್ತಿದ್ದೆವು. ಆದರೆ ಹಿಂದೇನಾಗಿದೆ ಅಂತ ಹೇಳಿದರೆ ಕೂಡು ಕುಟುಂಬಗಳು ಇಲ್ಲ, ಕುಟುಂಬಗಳು ಚಿಕ್ಕದಾಗಿದೆ, ಮನೆಗಳು ಚಿಕ್ಕದಾಗಿದೆ, ಮನಸ್ಸುಗಳು ಕೂಡ ಒಂದು ಕಡೆಯಿಂದ ಚಿಕ್ಕದಾಗ್ತಾ ಇದೆ. ಆ ಮಧ್ಯೆ ನಮಗೆ ಅಗತ್ಯ ಇರುವಂಥ ಉತ್ಪನ್ನಗಳು, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಈ ರೀತಿಯ ಉತ್ಪನ್ನಗಳನ್ನು ನಾವು ಅಂಗಡಿಯಿಂದ ಕೊಂಡುಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಅಂತಹ ಜನರಿಗೆ ಬೇಕಾದಂಥ ಅಗತ್ಯದ, ಜನರು ಹೆಚ್ಚು ಬೇಡಿಕೆ ಇರುವಂಥ ನಮ್ಮ ದಿನಬಳಕೆಯ ಉತ್ಪನ್ನಗಳು, ನಮಗೆ ಪ್ರಿಯವಾದಂಥ ನಾಲಿಗೆಯಲ್ಲಿ ಬೇರೂರಿಸುವಂಥ ವಿವಿಧ ಉತ್ಪನ್ನಗಳನ್ನು ತಯಾರಿಸುವಂಥ ಒಂದು ಘಟಕವನ್ನು. ಇದು ವಿಶೇಷತೆ ಇದೆ ಇದರಲ್ಲಿ. ಅದೇನು ಅಂತೇಳಿ ಮತ್ತೆ ಹೇಳ್ತೇನೆ. ಈಗ ನೋಡಿ, ಇಲ್ಲಿ ಮಿಷಿನ್ ಮೂಲಕ ಹಪ್ಪಳವನ್ನು ತಯಾರಿಸುವಂಥ ಒಂದು ಇದನ್ನು ನೋಡ್ತಾ ಇದ್ದೇವೆ ನಾವು. ಮಿಷಿನ್ ಮೂಲಕ ಹಪ್ಪಳವನ್ನು, ಹಲಸಿನಕಾಯಿ ಅಂತ ಹಪ್ಪಳ ಇದ್ದರೆ ಇದರಲ್ಲಿ ವೇಗವಾಗಿ ಮಾಡಲಿಕ್ಕೆ ಆಗ್ತದೆ. ಈಗ ಅವರು ಕೈ ಮೂಲಕ ಮಾಡ್ತಾ ಇದ್ದಾರೆ, ಆದರೆ ಮಿಷಿನಲ್ಲಿ ಕೂಡ ಮಾಡುವಂಥ ಒಂದು ವ್ಯವಸ್ಥೆ ಲಕ್ಷಾಂತರ ರೂಪಾಯಿ ಇದೆ. ಅದು ಏನು ಅಂತ ಮತ್ತೆ ನೋಡೋಣ. ಈಗ ಅವರು ಕೈಯಲ್ಲಿ ಹಪ್ಪಳವನ್ನು ತಯಾರಿಸುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಕಾಣುವಂತಹದ್ದು ಇದು ಇಂಪೋರ್ಟ್ ಮಾಡಿದಂಥ ಒಂದು ಯಂತ್ರೋಪಕರಣ. ಬೇಡಿಕೆಗೆ ಅನುಗುಣವಾಗಿ ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನು ಗಂಟೆಗಳೊಳಗೆ ತಯಾರಿಸಲಿಕ್ಕೆ ಅತ್ಯಂತ ಸುಲಭವಾಗಿ, ಮನುಷ್ಯರ ಏನು ನಮ್ಮ ಕಾರ್ಮಿಕರ ಕೊರತೆಯನ್ನು ಕೂಡ ನೀಗಿಸಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಹಪ್ಪಳ ತಯಾರಿಸುವಂಥ ಮಿಷನ್ ನಾವು ನೋಡ್ತಾ ಇದ್ದೇವೆ. ಹಾಗೆ ಹಪ್ಪಳಕ್ಕೆ ಉಂಡೆ ತಯಾರಿಸುವಂಥ ಮಿಷನ್ ಕೂಡ ಇಲ್ಲಿದೆ. ಇದು ಹಲಸಿನಕಾಯಿ ಕಾಲದಲ್ಲಿ ಸ್ವಲ್ಪ ಹಲಸಿನ ಹಿಟ್ಟು ಗಟ್ಟಿ ಇರ್ತದೆ ಹಲಸಿನ ಹಪ್ಪಳ ಮಾಡಲಿಕ್ಕೆ. ಆ ಗಟ್ಟಿಯಾದಂಥ ಹಪ್ಪಳವನ್ನು ಹೇಗೆ ಮಾಡೋದು ಅಂದರೆ, ಹಲಸನ್ನು ಕಡೆದು ಅದಕ್ಕೆ ಉಪ್ಪು ಮತ್ತು ಸಾಸಿವೆ ಇಂಥದ್ದನ್ನೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಬಿಸಿ ಬಿಸಿಯಾಗಿ ಉಂಡೆ ಮಾಡಿದರೆ ಅದು ಒಂದು ಹದಕ್ಕೆ ಬರುತ್ತದೆ. ಆದರೆ ಕೈಗೆ ಘಾಸಿ ಆಗೋ ದೃಷ್ಟಿಯಿಂದ ಅದನ್ನು ಒಣಗಿಸಿದ ನಂತರ ನಾವು ಹಿಟ್ಟು ಒಣಗಿದ ನಂತರವೇ ಸಾಮಾನ್ಯವಾಗಿ ಹಿಟ್ಟಿನ ಉಂಡೆ ಮಾಡಲಿಕ್ಕೆ ಸಾಧ್ಯ ಹಪ್ಪಳದ್ದು. ಆ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಿಸಿ ಬಿಸಿಯಾಗ ಒಂದು ಫ್ರೆಶ್ ಆದಂಥ ಹಪ್ಪಳದ ಉಂಡೆಯನ್ನು ಮಾಡಲಿಕ್ಕೆ ಬೇಕಾದಂಥ ಮಿಷಿನ್ ಇದೆ. ಹಾಗೆ ಬೇಕಾದ ಹುಡಿಗಳನ್ನು ತಯಾರಿಸಲಿಕ್ಕೆ ಆ ಮಿಷನ್ ಕೂಡ ಇಲ್ಲಿ ನೋಡ್ತಾ ಇದ್ದೇವೆ ನಾವು. ಇದು ಯಾರು ಮಾಡ್ತಾ ಇರೋದು, ಇದು ಹೇಗೆ ಇಲ್ಲಿ ಬಂತು ಅಂತ ಹೇಳಿದ್ರೆ, ಇದಿರುವಂಥದ್ದು ಕಾಸರಗೋಡು ಜಿಲ್ಲೆಯ ನೀರ್ಚಾಲು ಸಮೀಪದ ಕಂಡಿಗೆ ಎನ್ನುವಂಥ ಒಂದು ಪುಟ್ಟ ಹಳ್ಳಿ ಅಥವಾ ಪುಟ್ಟ ಗ್ರಾಮದಲ್ಲಿ. ನೀರ್ಚಾಲಿನಿಂದ ಕನ್ನೆಪ್ಪಾಡಿ ಅಂತ ಸ್ಥಳದಿಂದ ಕನ್ನೆಪ್ಪಾಡಿಯಿಂದ ಒಳಗಡೆ ಹೋಗುವಾಗ ಬಡಗಮೂಲೆ ಎನ್ನುವಂಥ ಸ್ಥಳದಲ್ಲಿ ಕೆಳಗೆ ಇಳಿದ್ರೆ ನಮಗೆ ಕಂಡಿಗೆ ತಲುಪುವುದು. ಇದನ್ನು ಮಾಡ್ತಾ ಇರುವವರು ಸಾಮಾನ್ಯ ಒಬ್ಬರು ಕೃಷಿಕನೋ ಅಥವಾ ಇನ್ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಯುವ ಉದ್ಯಮಿ ಅಂತ ಹೇಳ್ಬೋದು. ಅದಕ್ಕಿಂತಲೂ ಹೆಚ್ಚು ಅವರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದವರು. ಅವರಿಗೆ ಬೆಂಗಳೂರಿಗೋ, ಬೊಂಬೈಗೋ, ಕಲ್ಕತ್ತಕ್ಕೋ ಅಥವಾ ಹೊರ ರಾಷ್ಟ್ರಗಳಿಗೋ ಹೋಗಿ ಸಾಕಷ್ಟು ದುಡ್ಡನ್ನು ಮಾಡ್ಬೋದಿತ್ತು. ಆದರೆ ಅದೆಲ್ಲವನ್ನು ಕೂಡ ಅವರು ಮೂಲೆಗಿರಿಸಿ ತಾನು ತನ್ನ ಊರಿನಲ್ಲೇ ಉದ್ಯಮ ಸ್ಟಾರ್ಟ್ ಮಾಡಬೇಕು, ಚಿಕ್ಕದಾದಂಥ ಉದ್ಯಮದ ಮೂಲಕ ಸ್ವಾವಲಂಬಿ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ಆ ಒಂದು ದೌತ್ಯವನ್ನು ಒಂದು ಸಾಹಸಮಯವಾಗಿ ಸ್ವೀಕರಿಸಿದವರು ಅದು ಯಾರು ಅಂತ ಹೇಳಿದರೆ ಕಂಡಿಗೆಯ ಅಜಯ್ ಅವರು. ಅಜಯ್ ಭಟ್, ಸ್ವಾಗತಗಳು ಅಜಯ್. ನಮಸ್ತೆ. ಮೊದಲು ನಿಮಗೆ ಅಭಿನಂದನೆಗಳು. ಯಾಕೆಂದರೆ ಏನು ಮಾಡ್ಬೋದಿತ್ತು ನಿಮಗೆ, ಊರು ಬಿಟ್ಟು ಇವತ್ತೆಲ್ಲ ಓಡುವಂಥ ಕಾಲ ನೋಡ್ತಾ ಇದ್ದೇವೆ ನಾವು. ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೀರಿ, ಬಹಳಷ್ಟು ಅವಕಾಶಗಳಿತ್ತು ನಿಮಗೆ ಬಹಳಷ್ಟು. ಅದರಲ್ಲಿ ಆ ಇಂಜಿನಿಯರಿಂಗ್ ಕೂಡ ಉನ್ನತ ಪದವಿಯಲ್ಲಿ ನೀವು ಉತ್ತೀರ್ಣರಾದವರು ಒಳ್ಳೆಯ ಅಂಕದಿಂದ. ಆದರೂ ಅದನ್ನೆಲ್ಲ ಬದಿಗೊತ್ತಿ ಊರಲ್ಲೇ ಇದ್ದುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು, ಒಂದಷ್ಟು ಮಂದಿಗೆ ಉದ್ಯೋಗವನ್ನು ನಿಮ್ಮ ಮೂಲಕ ಕೊಡಿಸಬೇಕು ಅಂತ ಕನಸುಗಳನ್ನೆಲ್ಲ ಕಂಡು ನೀವು ಈ ಒಂದು ಘಟಕವನ್ನು ಆರಂಭಿಸಿದವರು. ಇಲ್ಲಿ ಮುಖ್ಯವಾಗಿ ಏನೆಲ್ಲ ತಯಾರಿಸ್ತೀವಿ? ಇಲ್ಲಿ ನಾವು ಹಲಸಿನಕಾಯಿಯ ಸೀಸನ್ ನಲ್ಲಿ ಹಲಸಿನ ಹಪ್ಪಳ ಹೌದು, ಹಾಗೆ ಬೇಳೆಯ ಹುಡಿ, ಮತ್ತೆ ಬೇಳೆಯ ಹುಡಿ ಅಂದ್ರೆ ಹಲಸಿನ ಬೇಳೆ ಹುಡಿ. ಅದು ಯಾವಕ್ಕೆ ಬೇಕಾಗುತ್ತೆ? ಅದು ಒಂದು ಹೈಲಿ ನ್ಯೂಟ್ರಿಷಿಯಸ್. ಅದು ನಾವು ಅದನ್ನು ಮಿಲ್ಕ್ ಶೇಕ್ ಮಾಡಬಹುದು. ಈಗ ನೀವು ಸಾಂಬಾರ್ ಮಾಡುವಾಗ ಸಾಂಬಾರನ್ನು ದಪ್ಪಗೊಳಿಸಲಿಕ್ಕೆ ಆ ಹುಡಿಯನ್ನು ಬಳಸಬಹುದು. ಹಾಗೆ ಅದು ಬಿಟ್ರೆ ಆಮೇಲೆ ಹಲಸಿನಕಾಯಿ ಇಲ್ಲದ ಸಮಯದಲ್ಲಿ ಮರಗೆಣಸಿನ ಹಪ್ಪಳ, ಸಿಹಿ ಗೆಣಸಿನ ಹಪ್ಪಳ, ಉದ್ದು ಮೆಣಸಿನ ಸಂಡಿಗೆ, ಈರುಳ್ಳಿ ಸಂಡಿಗೆ, ಬೆಳ್ಳುಳ್ಳಿ ಸಂಡಿಗೆ, ಮತ್ತೆ ಸ್ಪ್ರೌಟೆಡ್ ರಾಗಿ ಪೌಡರ್ ಅಂತ ಮಾಡ್ತೇವೆ. ರಾಗಿಯನ್ನು ಮೊಳಕೆ ಬರಿಸಿ ಇಲ್ಲಿ ನಾವು ನೀರಲ್ಲಿ ಹಾಕಿ ಇಟ್ಟಿದ್ದೇವೆ. ಈಗ ಇದನ್ನೊಂದು ರಾಗಿಯನ್ನು ಚೆಂದಕ್ಕೆ ತೊಳೆದು ಒಂದು 10 ಗಂಟೆಗಳ ಕಾಲ ನೀರಲ್ಲಿ ಹಾಕಿಟ್ಟು 10 ಗಂಟೆ ನೆನೆ ಹಾಕುವಂತದ್ದು. ಆಮೇಲೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಇಡುದು. 2 ದಿನದಲ್ಲಿ ಮೊಳಕೆ ಬರ್ತದೆ.
ಮೊಳಕೆ ಬಂದದ್ದನ್ನು ಸ್ವಲ್ಪ ಮೆರಿಯುವುದು ಅಂತ ಹೇಳ್ತಾರೆ. ಹಾಗೆ ಮೆರೆದು ಅದನ್ನು ನೆರಳಲ್ಲಿ ಒಣಗಿಸಿ ಹುರಿದು ಹುಡಿ ಮಾಡುವಂತದ್ದು. ಹೌದು, ಡಯಾಬಿಟಿಸ್ ನವರಿಗೆ ತುಂಬಾ ಒಳ್ಳೆಯದು, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದು ರಾಗಿಯನ್ನು ಮೊಳಕೆ ಬರಿಸಿದಷ್ಟು ಅದರಲ್ಲಿರುವ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ವಿವಿಧ ಆರೋಗ್ಯಗಳನ್ನು ಮಾಡ್ತಾರೆ. ಆಮೇಲೆ ಶುದ್ಧ ಕುಂಕುಮ ಹಲಸಿನವನ್ನು ಬಳಸಿ ಸಾವಯವ ಅಥವಾ ಗ್ರಾಮೀಣ ಇದು ಹಲಸಿನವನ್ನು ಬಳಸಿ ಕುಂಕುಮವನ್ನು ಮಾಡ್ತಾ ಇದ್ದೇವೆ. ಹೌದು. ಈಗ ನೀವು ಇಷ್ಟೆಲ್ಲ ಉತ್ಪನ್ನಗಳನ್ನು ಮಾಡ್ತೀರಿ, ಇದರ ಮಾರುಕಟ್ಟೆ ಎನ್ನುವುದು ಹೇಗೆ? ಮಾರುಕಟ್ಟೆ ಎಂಬುದು ನಾವು ಪ್ರತಿ ಗ್ರಾಹಕರಿಗೂ ನಮ್ಮ ಹತ್ರ ಕೇಳಿದವರಿಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ತೇವೆ. ಆಮೇಲೆ ಬೆಂಗಳೂರಲ್ಲಿ ಮತ್ತು ಕೆಲವು ಕಡೆಗಳಲ್ಲಿ ಹಲವು ಇದು ಶಾಪ್ಗಳಿಗೂ ಕಳಿಸ್ತೀವಿ. ಅಲ್ಲಿಂದ ಬೇಡಿಕೆಗೆ ಅನುಗುಣವಾಗಿ ಕಳಿಸ್ತೇವೆ. ಈಗ ಅವರ ಬೇಡಿಕೆಗಳ ಅನುಗುಣವಾಗಿ ಕಳಿಸ್ಲಿಕ್ಕೆ ಆಗ್ತಾ ಇದೆಯಾ ನಿಮಗೆ? ಹಲಸಿನದ್ದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಉಂಟು, ಯಾಕಂದ್ರೆ ಸೀಸನ್ ಅಲ್ಲೂ ಮತ್ತೆ ಈಗ ವೆದರ್ ಪ್ರಾಬ್ಲಮ್ ಇಂದಾಗಿ ಹಲಸಿನಕಾಯಿಯ ಇಳುವರಿ ಕೂಡ ಲಿಮಿಟೆಡ್ ಟೈಮ್ ಅಂತ ಆಗಿದೆ. ಮೊದಲು ಜಾಸ್ತಿ ಸಮಯಕ್ಕೆ ಸಿಗ್ತಾ ಇತ್ತು, ಈಗ ತುಂಬಾ ಕಡಿಮೆ. ಅಂದ್ರೆ ಮಳೆಗಾಲ ಆಗುವಾಗಲೇ ಹಲಸಿನಕಾಯಿ ಸಿಗುದು ಅಂತ ಆಗಿದೆ. ಮೊದಲು ಮಾರ್ಚಿಂದ ಸಿಗ್ತಾ ಇತ್ತು. ಬೇರೆ ಹೇಗೆ ಮಾರ್ಕೆಟಿಂಗ್? ಈಗ ನಿಮ್ಮ ಬೇರೆ ಹುಡಿಗಳೆಲ್ಲ ಸಾಧಾರಣ ಇಲ್ಲಿ ಇದು ಈಗ ಕೇಳಿ ತಗೊಂಡು ಹೋಗುವವರಿದ್ದಾರೆ. ಆಮೇಲೆ ಅಂಗಡಿಗಳಿಗೂ ಕೊಡ್ತೇವೆ, ಆನ್ಲೈನ್ ಅಲ್ಲಿ ಕಳಿಸ್ತೇವೆ. ನಿಮ್ದು ಆನ್ಲೈನ್ ಇದೆ? ಇಲ್ಲ, ವೆಬ್ಸೈಟ್ ಅಂತ ಇಲ್ಲ. ನಾವು ಬೇರೆ ಕೆಲವು ಗ್ರೂಪ್ಗಳ ಮುಖಾಂತರ ವಾಟ್ಸ್ಆಪ್ ಅಲ್ಲಿ ಹಾಗೆ ತಗೊಳ್ತೇವೆ. ಈಗ ನೀವು ಇದಕ್ಕೆ ಈ ಮಿಷನ್ ಗಳಿಗೆಲ್ಲ ಹೇಗೆ ರೇಟ್ ಹೇಗೆ ತರಿಸಿದ್ದು ಅಂತ ಹೇಳ್ಬೋದು? ಇದು ಈಗ 4 ವರ್ಷ ಆಯ್ತು. ಈಗ ಅವಕ್ಕ ನನಗೆ ಒಟ್ಟಿಗೆ ಆಗುವಾಗ ಒಂದು 6 ಲಕ್ಷದ ಹತ್ತಿರ ಖರ್ಚಾಗಿದೆ. ಈಗ ಹಪ್ಪಳ ಮಾಡ್ಲಿಕ್ಕೆ ಇರುವಂತಹ ಮಿಷನ್ ಅದರ ರೇಟ್ ಎಷ್ಟು ಸಾಧಾರಣ? ಅದಕ್ಕೆ 1,80,000. 1,80,000 20ರಲ್ಲಿ ಇದು ಆರಂಭಿಸಿದ್ಯಾ ಘಟಕ? 2020 ಈ ಮಿಷನ್ ಎಲ್ಲ ಅದೇ ರೀತಿ ಇರುವಂತದ್ದು, ಒಂದೊಂದು ರೇಟ್ 1 ಲಕ್ಷ. ಹೌದು, ಇದೊಂದು 58, 80. ಇದು ಯಾವ ಮಿಷನ್? ಇದು ಮಿಕ್ಸಿಂಗ್ ಮಿಷನ್. ಹೌದು. ಇದನ್ನು ಈ ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ. ಇದು ಹಲಸಿನಕಾಯಿಯಲ್ಲಿ ಕೆಲವು ಜನ ಈ ಮಸಾಲೆ ಹಾಕಿ ಕೊಡ್ಬೇಕು ಅಂತ ಹೇಳ್ತಾರೆ, ಅವಾಗೆಲ್ಲ ನಾವು ಇದನ್ನು ಮಿಕ್ಸ್ ಮಾಡ್ತೇವೆ ಹಿಟ್ಟನ್ನು. ಹೌದು, ಅದರಲ್ಲಿ ವೆರೈಟಿ. ಇದು ಕಡಿಯುವ ಮಿಷನ್. ನಾವು ಇಲ್ಲದಿದ್ರೆ ನಮ್ಮ ಹಪ್ಪಳದಲ್ಲಿ ನಾವು ಉಪ್ಪು ಮತ್ತೆ ಮೆಣಸನ್ನು ಹೊಡಿಬಿಟ್ಟು ಮೆಣಸನ್ನು ಹೊಡಿಯೋ ನಾವೇ ಇಲ್ಲಿ ತಯಾರಿಸುವಂತದ್ದು. ಮೆಣಸನ್ನು ಒಣಗಿಸಿ ಶುದ್ಧವಾದಂತ ಮೆಣಸಿನ ಹುಡಿಯನ್ನು ನಾವೇ ತಯಾರಿಸುವ. ಮೆಣಸಿನ ಹುಡಿಯನ್ನು ನಾವು ಮಾರುಕಟ್ಟೆ ಮಾಡ್ತೇವೆ. ಹೌದು. ಈ ಘಟಕಕ್ಕೆ ನಿಮ್ಮ ಈ ಉತ್ಪನ್ನಗಳಿಗೆ ಹೆಸರು ಏನು? ಈಗ ನಾವು ಜಾಕ್ ಟೈಲ್ಸ್ ಅಂತ, ಹಲಸಿನ ಕಥೆಗಳು ಅಂತ ಹೇಳುವ ಒಂದು ಹೆಸರಿನಲ್ಲಿ ಜಾಕ್ ಟೈಲ್ಸ್. ನೋಡಿ, ಹೆಸರೇ ಒಂದು ಕುತೂಹಲ ಮೂಡಿಸುವಂತದ್ದು. ಒಂದು ಏನು ಒಂದು ಪರಂಪರೆಯನ್ನು, ಒಂದು ಯಶೋಗಾಥೆಯನ್ನು ನಿರ್ಮಿಸಲು ಹೊರಟಿರುವಂತಹ ಅಜಯ್ ಇದಕ್ಕೆ ಶುರು ಮಾಡಿದ್ದು ನನ್ನ ತಾಯಿಯವರು ಕನಕವಲ್ಲಿ ಅಂತ. ಅವರು ತುಂಬಾ ವರ್ಷದಿಂದ ಮನೆಯಲ್ಲಿ ಮಾಡ್ತಾ ಇದ್ರು. ಮಾರುಕಟ್ಟೆಗೆ ಕೇಳಿದವರಿಗೆ ಮಾಡಿ ಕೊಡ್ತೇವೆ. ಮಾರುಕಟ್ಟೆ ಅಂತ ಮಾಡ್ತೇವೆ, ಅದನ್ನೇ ನಾವು ಹೀಗೆ ಮಾಡ್ತಾ ಇದ್ರು ಮನೆಯಲ್ಲಿ. ಅದು ನಿಮಗೊಂದು ಬೆಂಬಲ, ಪ್ರೇರಣೆ ಕೊಡ್ತದೆ. ಈಗ ನಾನು ಕೇಳುವಂತದ್ದು, ಇಂಜಿನಿಯರಿಂಗ್ ಮಾಡಿದಂತ ನೀವು ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ದೊಡ್ಡ ಉತ್ತಮವಾದಂತಹ ಅಂಕದಲ್ಲಿ ಉತ್ತೀರ್ಣರಾಗಿ ಭವಿಷ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಬಹುದು ಆ ಕ್ಷೇತ್ರದಲ್ಲಿ. ಇಲ್ಲಿಯೂ ಸಾಧನೆ ಮಾಡಬಹುದು. ಅದು ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ಪ್ರೇರಣೆ ನಿಮಗೆ? ಇಲ್ಲಿ ಪ್ರೇರಣೆ ಒಂದು, ನನಗೆ ಊರಲ್ಲಿರ್ಲಿಕ್ಕೆ ಒಂದು ಖುಷಿ, ಆಸಕ್ತಿ ಇತ್ತು. ಇಲ್ಲಿ ಎಂತಾದ್ರು ಮಾಡ್ಬೇಕು ಅಂತ ಹೇಳೋ ಖುಷಿ ಇತ್ತು. ಮೊದಲಿಂದ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಬಂದು. ಹೌದು, ನಾನು ಬೇರೆಲ್ಲಿ ಹೋಗ್ಬೇಕು ಅಂತ ಹೇಳೋದು ನಾನು ಊರಲ್ಲೇ ಯೋಚನೆ ಮಾಡಿದ್ರು. ಬಹುಶಃ ಪರಂಪರಾಗತವಾಗಿ ಅಡಿಕೆ ಕೃಷಿ, ನಿಮ್ಮ ಅಡಿಕೆ ಕೃಷಿ. ಹೌದು, ಅಡಿಕೆ, ತೆಂಗು, ಗದ್ದೆ ಎಲ್ಲ ಇದೆ. ಅದರ ಮಧ್ಯೆ ಇದೊಂದು ವ್ಯಾಲ್ಯೂ ಎಡಿಷನ್ ಅಂತ ನಾವು ಬೆಳೆಯುವಂತದ್ದನ್ನು. ಈಗ ಹಲಸಿನ ಗಿಡಗಳನ್ನು ಹಾಕಿದ್ದೇವೆ, 1,000 ಹಲಸಿನ ಗಿಡ ಹಾಕಿದ್ದೇವೆ, ಇನ್ನೂ ಹಾಕ್ತಾ ಇದ್ದೇವೆ. ಅದೇ ನಿಮಗೆ ನೆಡ್ಲಿಕ್ಕೆ ಅಥವಾ ಹೊರಗೆ ಮಾರಾಟ ಮಾಡಿ? ನಮಗೆ ಯೂಸ್ ಆಗ್ಬೋದು, ಹೊರಗಡೆ ಮಾರುಕಟ್ಟೆ ಇದು ಅಂತ ಮಾರಾಟವನ್ನು ಮಾಡಬಹುದು. ಹೌದು, ಅಂದ್ರೆ ಅದು ಕಸಿ ಕಟ್ಟಿದಂತ ಗಿಡಗಳು ಉಂಟು, ಊರ ಗಿಡಗಳು ಹಾಕ್ತಾ ಇದ್ದೇವೆ. ಹೌದು. ಬೇರೆ ವಿಶೇಷವಾದಂತಹ ಹಲಸಿನ ಯಾವ್ದಾದ್ರು? ನಮ್ಮ ಹತ್ರ ವೆರೈಟಿ ಕಮ್ಮಿ ಇರುದು, ಇದು ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಇರುದು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಮುಂದಿನ ಒಂದು 50 ವರ್ಷಗಳಷ್ಟು ಈ ಫ್ಯಾಕ್ಟರಿಯನ್ನು ಮುಂದುವರಿಸುವಂತ ಹಲಸು ಬೇಕಲ್ಲ ಹಪ್ಪಳಕ್ಕೆ. ಹಲಸಿನಲ್ಲಿ ಮೈನ್ ಚಾಲೆಂಜ್ ಅಂತ ಹೇಳಿದ್ರೆ, ನಮ್ಮ ಊರಿನಲ್ಲಿ ಆರ್ಗನೈಸ್ ಆಗಿ ಅದನ್ನು ಬೆಳೆದವರು ಯಾರು ಇಲ್ಲ. ಯಾವ್ದಾದ್ರು ತೋಟದ ಮೂಲೆಗಳಲ್ಲಿ ಇರುವ ಮರಗಳು, ಅದನ್ನು ಅಲ್ಲಿಗೆ ರೋಡ್ ಆಕ್ಸೆಸ್ ಇರೋದು ಬಾರಿ ಕಡಿಮೆ, ತೆಕ್ಕೊಂಡು ಬರುವ ಕೆಲಸಗಳು. ಹಾಗಾಗಿ ನಾವು ರೋಡ್ ಆಕ್ಸೆಸ್ ಎಲ್ಲ ಮಾಡಿ ಹಲಸಿನ ಗಿಡಗಳನ್ನು ಒಂದು ಶಾಸ್ತ್ರೀಯ ರೀತಿಯಲ್ಲಿ, ಒಂದು ಉದ್ಯಮದ ರೀತಿಯಲ್ಲಿ ನೀವು ಅದನ್ನು ಶಾಸ್ತ್ರೀಯ ರೀತಿಯಿಂದ ಉದ್ಯಮ ರೀತಿಗೆ ಬದಲಾಯಿಸಿದ್ದೀರಾ. ಒಂದು ಹಲಸಿನ ಒಂದು ಕೃಷಿಯ ಮೂಲಕ ಮುಂದೆ ಅದರ ಏನು ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ನಿಮ್ಮೊಂದು ಕನಸಿದೆ.
ಈಗ ನೀವು ಈಗ ಅನೇಕ ಉತ್ಪನ್ನಗಳನ್ನು ಈಗಾಗಲೇ ತಯಾರು ಮಾಡಿ ಮಾರುಕಟ್ಟೆಗೆ ಮಾರ್ತಾ ಇದ್ದೀರಿ. ಬಹುಶಃ 3 ವರ್ಷಗಳಿಂದ ಅಲ್ಲ? ಹಾ, 4 ವರ್ಷ. ಕೊರೋನಾ ಬಂದು ಒಂದು ಸ್ವಲ್ಪ ಬ್ರೇಕ್ ಬಂದಿದೆ ನಡುವಿನಲ್ಲಿ. ನಾವು ಶುರು ಮಾಡಿದ್ದು 2020 ಫೆಬ್ರವರಿಯಿಂದ ನಾವು ಇಲ್ಲಿ ಕೆಲಸಗಳನ್ನು ಶುರು ಮಾಡಿದ್ದು. ಇದು ಗುಡ್ಡೆ ತರ ಇತ್ತು, ಇದನ್ನು ಪ್ಲಾಟ್ಫಾರ್ಮ್ ಮಾಡಿ ಆಮೇಲೆ ಇಲ್ಲಿ ಪಿಲ್ಲರ್ ಆದಾಗ ಕೊರೋನಾ ಬಂತು. ಆಮೇಲೆ ಈಗ ಇದಕ್ಕೆ ನೀವು 6-7 ಲಕ್ಷ ರೂಪಾಯಿಗಳ ಒಂದು ಮಿಷನರಿ. ಈಗ ಹೇಗೆ ಲೋನ್ ಅಥವಾ ಸರ್ಕಾರದ ಯಾವುದಾದ್ರೂ ಯೋಜನೆ? ಲೋನ್ ಅನ್ನು ಮಾಡಿ ಶುರು ಮಾಡಿದ್ದು ನಾನು ಸ್ವತಃ ಬ್ಯಾಂಕಿಗೆ ನಮ್ಮ ಹೆಸರಲ್ಲಿ ಲೋನ್ ಮಾಡಿ ಶುರು ಮಾಡಿದ್ದು. ಸರ್ಕಾರದಿಂದ ಎಂಟರ್ಪ್ರಿನರ್ ಸಪೋರ್ಟ್ ಸ್ಕೀಮ್ ಅಂತ ಉಂಟು, ಅದರಲ್ಲಿ ಒಂದು ಸ್ವಲ್ಪ ಗ್ರಾಂಟ್ ಸಿಕ್ಕಿದೆ, ಸಬ್ಸಿಡಿ ಗ್ರಾಂಟ್ ಅಂತ ಸಿಕ್ಕಿದೆ. ಹೌದು. ಅದಲ್ಲದೆ ಬೇರೆ ಏನಾದರೂ ವಿಶೇಷವಾದಂತ ಒಂದು ಪ್ರಶಸ್ತಿಗಳು ನಿಮ್ಮ ಉದ್ಯಮಕ್ಕೆ ಸರ್ಕಾರದ ಕಡೆಯಿಂದ? ಏನು ನಾವು ಅಷ್ಟು ಇದು ಎಂತ ಮುಂದೆ ಹೊರಗಡೆ ಪಬ್ಲಿಸಿಟಿ ಕೊಡ್ಲಿಲ್ಲ. ಹೌದು. ಈಗ ನಿಮ್ಮ ಬ್ರಾಂಡ್ ಅನ್ನು ನೀವು ಈಗ ನಮ್ಮ ಲೋಕಲ್ ಅಲ್ಲಿ ಕೆಲವಷ್ಟು ಜನರಿಗೆ ಗೊತ್ತಿರ್ಬೋದು ಈ ರೀತಿ ಅಜಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕಿಂತ ಹೆಚ್ಚು ಈಗ ಗೊತ್ತಿರೋದಿಲ್ಲ ಅಜಯ್ ಏನ್ ಮಾಡ್ತಿದ್ದಾನೆ ಅಂತ ಹೇಳಿ. ಮಾರಾಟ ಮಾಡ್ತಿದ್ದಾನೆ ಅದು ಇದು ಉತ್ಪನ್ನಗಳು ಅಂತ. ಇದಕ್ಕಿಂತ ಹೊರತಾಗಿ ಹೊರಗಡೆ ಬೆಂಗಳೂರು, ಬಾಂಬೆಯೋ, ಚೆನ್ನೈಯೋ ಇಂಥ ದೊಡ್ಡ ಅಲ್ಲಿ ಮೇಳಗಳೆಲ್ಲ ನಡೀತಾ ಇರ್ತದೆ, ಬೇರೆ ಬೇರೆ ಕೃಷಿ ಮೇಳಗಳು ಅಥವಾ ಬೇರೆ ಬೇರೆ ದೊಡ್ಡ ಉದ್ಯಮ ಮೇಳಗಳು ನಡೀತಾ ಇರ್ತದೆ. ಅಲ್ಲಿ ಹೋಗಿ ನಿಮ್ಮ ಉತ್ಪನ್ನಗಳನ್ನು ಪ್ರಚಾರಕ್ಕೆ ಇಟ್ಟಿರುವಂತದ್ದು ಅಥವಾ ಅಲ್ಲಿ ಕೇರಳದಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಕೇರಳದಲ್ಲಿ ಮಾಡಿ ಎಂದೇ ಕೇರಳಂ ಅಂತ ಒಂದು ಎಕ್ಸಿಬಿಷನ್ ಆಗಿತ್ತು 10 ದಿವಸದ್ದು. 10 ದಿವಸ ನಾವು ಇದು ಸ್ಟಾಲ್ ಅನ್ನು ಹಾಕಿ ಎಕ್ಸಿಬಿಟ್ ಮಾಡಿದ್ದೇವೆ. ಮತ್ತೆ ಕೆಲವು CPCRIಗಳಲ್ಲಿ ಈ ಕೃಷಿ ಮೇಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಈಗ ನಿಮಗೆ ಏನ್ ಅನಿಸ್ತದೆ? ಈಗ ಇಷ್ಟು 4-5 ವರ್ಷ ಮಾಡ್ತಾ ಇದ್ದೀರಿ 2020ರಿಂದ. ನಿಮಗೆ ಇವಾಗ ಈ ಹಂತದಲ್ಲಿ ಈಗ ಏನ್ ಅನಿಸ್ತಾ ಇದೆ? ಇನ್ನು ಬೆಳೆಸಬಹುದು ಅಂತ. ಬೆಳೆಸಬಹುದು. ಈಗ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಘಟನೆ? ಈಗ 3-4 ಜನ ಈ ಹಲಸಿನ ಸೀಸನ್ ಇಲ್ಲದಿರೋ ಟೈಮಲ್ಲಿ, ಹಲಸಿನ ಸೀಸನ್ ನಲ್ಲಿ ಒಂದು 7 ಜನ ಕೆಲಸ ಮಾಡ್ತಾರೆ. 7 ಜನ ಮಾಡ್ತಾರೆ. ಈಗ ನಿಮ್ಮನ್ನ ಕೇಳುವಂತದ್ದು, ನಮ್ಮಲ್ಲಿ ಹಳ್ಳಿ, ನಮ್ಮ ಕಾಸರಗೋಡಿನಲ್ಲಿ ಅನೇಕ ಕಡೆ ತೋಟಗಳಲ್ಲಿ ಹಲಸಿನಕಾಯಿ ಬಿದ್ದು ಹೋಗಿ ಕೊಳಿತ ಹಾಳಾಗಿ ಅಂದ್ರೆ ಬಳಸಿದ್ರೆ ನಮಗೆ ಹೊಟ್ಟೆಗೆ ಆಗುದಿಲ್ಲ, ಆರೋಗ್ಯಕ್ಕೆ ಆಗುದಿಲ್ಲ, ಮತ್ತೆ ಕೊಯ್ಲಿಕ್ಕೆ ಜನ ಇಲ್ಲ, ಈ ರೀತಿ ಹಲವು ಕಾರಣಗಳು. ಮತ್ತೆ ಒಂದು ಮನೆಯಲ್ಲಿ ಜನ ಕಮ್ಮಿ ಇರುವಾಗ ದೊಡ್ಡ ಹಲಸನ್ನು ಏನ್ ಮಾಡುದು ಅಂತ ಆಗುದು. ಈಗ ಹಲಸನ್ನು ತರಿಸ್ಲಿಕ್ಕೆ ಅಥವಾ ಅವರು ತಂದು ಕೊಡ್ಲಿಕ್ಕೆ ಅಂತ ವ್ಯವಸ್ಥೆಗಳೇನಾದ್ರು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀರಾ? ಹಲಸಿನ ಸೊಳೆಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ. ನನಗೊಂದು 3-4 ಜನ ಈ ಸ್ವಲ್ಪ ಪ್ರಾಯದವರು ಮನೆಯಲ್ಲಿ ಇರುವವರು ಹಾಗಿರುವವರೆಲ್ಲ ಸೊಳೆ ಮಾಡಿ ಕೊಡ್ತಾ ಇದ್ದಾರೆ. ಆಮೇಲೆ ನಾವೇ ಸ್ವತಃ ಹೋಗಿ ಕೊಯ್ದು ತಗೊಂಡು ಬರ್ತಾ ಇದ್ದೇವೆ. ನಾವೇ ಜನ ಕರ್ಕೊಂಡು ಹೋಗಿ ಕೊಯ್ದು ತಗೊಂಡು ಬರ್ತೀವಿ. ಸಾಧಾರಣ ಒಂದು ಹಲಸಿಗೆ ಎಷ್ಟು ಬೆಲೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 1 kg ಸೊಳೆಗೆ 30 ರೂಪಾಯಿ ಅಂತ ಹೇಳ್ಬೋದು. 1 kg ಹಲಸಿನ ಸೊಳೆಗೆ 30 ರೂಪಾಯಿ. ಹಲಸಿನಕಾಯಿಯಲ್ಲಿ ಇದು ಎಂತ, ಕೆಲವರಲ್ಲಿ ಸೊಳೆ ಕಮ್ಮಿ ಇರ್ತದೆ, ಕೆಲವರಲ್ಲಿ ಸೊಳೆ ಜಾಸ್ತಿ ಇರ್ತದೆ. ಅದನ್ನು ರೇಟ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುದಿಲ್ಲ. ಈಗ ಹಲಸಿನಕಾಯಿ ಇಲ್ಲಿ ತಂದು ಕೊರಿಯುವಾಗ ಅದರ ಏನು ಬೇರೆ ಬೇಡದ ಉತ್ಪನ್ನಗಳೆಲ್ಲ ಇರ್ತದೆ, ಹೆಚ್ಚೆ ಅದು ಇದು ಅಂತ ಹೇಳಿ, ಅದನ್ನು ಯಾವ ರೀತಿ ಆದ್ರೂ ಬಳಸುವಂತದ್ದು? ಅದನ್ನು ನಾವು ಹೇಳಿದ್ರೆ ಕ್ಯಾಟಲ್ ಫೀಡ್ ಆಗಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ, ಮಾಡ್ಬೇಕು ಅಂತಿದ್ವಿ. ಆದ್ರೆ ನಮಗೆ ಇಲ್ಲಿ ನಾವೊಂದು 10-15 ದನಗಳನ್ನು ಸಾಕ್ತಾ ಇದ್ದೇವೆ. ನೀವು ಮನೆಯಲ್ಲಿ ಸಾಕ್ತಾ ಇದ್ದೀವಿ? 15 ದನಗಳು, 100 ದನಗಳನ್ನು ನಾವು ಸಾಕ್ತಾ ಇದ್ದೇವೆ. ಹಾಗೆ ನಮಗೆ ಅಲ್ಲಿಗೆ ಕೊಡ್ತೇವೆ, ಮತ್ತೆ ಇಲ್ಲಿ ಹತ್ತಿದ್ದವರು ಯಾರಿಗಾರು ಬೇಕಾದ್ರೆ ನಾವು ಅವರಿಗೆ ತಗೊಂಡು ಹೋಗ್ಲಿಕ್ಕೆ. ಅದಲ್ಲದೆ ಬೇರೆ ಉತ್ಪನ್ನಗಳನ್ನು ಮಾಡುವಂತ ಯೋಚನೆ ಉಂಟು, ಮಾತ್ರ ಅದಿನ್ನು ಕಾರ್ಯಗತಕ್ಕೆ ಮುಂದಿನ ದಿನಗಳಲ್ಲಿ ಆಗ್ಬೋದು. ಒಳ್ಳೆಯದು ಅಜಯ್ ಅವರು, ನಿಮ್ಮಂತ ಒಬ್ರು ಯುವ ಉದ್ಯಮಿಗಳು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಊರಲ್ಲಿ ನಿಂತು ಏನು ಮಾಡುವುದು ಎನ್ನುವರಿಗೆ ಒಂದು ಉತ್ತರವಾಗಿ ನೀವಿದ್ದೀರಿ. ಊರಲ್ಲಿ ನಿಂತು ಏನು ಮಾಡುದು, ನಾನು ಇಷ್ಟು ಕಲ್ತಿದ್ದೇನೆ, ಏನು ಮಾಡಿದ್ದೇನೆ, ಏನು ಮಾಡಬೇಕು ಅಂತೇಳಿ ಎಲ್ಲ ಪ್ರಶ್ನೆ ಮಾಡುವವರು ಅಥವಾ ಅಂತ ಒಂದು ಏನು ಸ್ಪಷ್ಟವಾದಂತಹ ಒಂದು ದೃಷ್ಟಿ ಇಲ್ಲದೆ ಓಡಿ ಹೋಗುವಂತಹದ್ದು ಬೇರೆ ಪ್ರದೇಶಗಳಿಗೆ, ಬೆಂಗಳೂರು, ದೂರದ ಊರುಗಳಿಗೆ, ದೇಶಗಳಿಗೆ ಹೋಗುವಂತಹದರ ಮಧ್ಯೆ ಅವರಿಗೆಲ್ಲ ಮಾದರಿಯಾಗಿ ಊರಲ್ಲಿ ನಿಂತು ಇಂಥದ್ದು ಮಾಡಬಹುದು ಅನ್ನೋದನ್ನು ಕಳೆದ 5 ವರ್ಷಗಳಿಂದ 4-5 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೀರಿ. ನಿಮ್ಮ ಮೂಲಕ ಅನೇಕ ಮಂದಿಗೆ 4-5 ಜನರಿಗೆ ಉದ್ಯೋಗವನ್ನು ಕೂಡ ಅವರಿಗೆ ಹೊರಗಿನವರು ಕೂಡ ಇಂಡೈರೆಕ್ಟ್ ಆಗಿ ಉದ್ಯಮ ಮಾಡ್ತಾ ಇದ್ದಾರೆ. ಆ ಮೂಲಕ ಹುಟ್ಟಿದ ಊರಿಗಿರ್ಬೋದು, ಇಲ್ಲಿಯ ಪ್ರದೇಶದ ನಿವಾಸಿಗಳಿಗಿರ್ಬೋದು ಒಬ್ಬರು ಮಾದರಿ ವ್ಯಕ್ತಿತ್ವವಾಗಿ ನೀವು ಈ ಚಿಕ್ಕ ಪ್ರಾಯದಲ್ಲಿ, ಎಳೆಯ ಪ್ರಾಯದಲ್ಲಿ ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿದ್ದೀರಿ. ನಿಮ್ಮ ಈ ಉದ್ಯಮ ಎನ್ನುವಂಥದ್ದು ಎಲ್ಲರಿಗೂ ಪ್ರೇರಣೆಯಾಗಲಿ, ಅದರ ಜೊತೆಗೆ ನಿಮ್ಮ ಈ ಉದ್ಯಮ ಇನ್ನಷ್ಟು ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿಕೊಂಡು, ವೀಕ್ಷಕರೇ, ಇಂತಹ ವಿಶೇಷವಾದಂತಹ ಸಾಧಕರಿದ್ದರೆ ನಮಗೆ ತಿಳಿಸಿ. ಇಂತಹ ಸಾಧಕರಿಗೆ ಬೆಂಬಲ ನೀಡಿ ಅಜಯ್ ಖಂಡಿಗೆ ಅಂತವ್ರು ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಮುಂದೆ ಬರಬೇಕು, ಆ ಮೂಲಕ ಅವರು ಸ್ವಾವಲಂಬಿಗಳಾಗಿ ಯಶಸ್ವಿಯಾಗಿ ಮುಂದುವರಿಬೇಕು ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ದಿನನಿತ್ಯ ಸುದ್ದಿಗಳಿಗಾಗಿ ಸಮರಸುದ್ದಿ.com ಅನ್ನು ವೀಕ್ಷಿಸಿ, ನಮ್ಮ ಸಮರಸುದ್ದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗ್ತೇನೆ. ನಮಸ್ತೆ.